ಶ್ರೀ ದ್ರೌಪದಮ್ಮ ತಾಯಿ ಹಾಗೂ ಶ್ರೀ ಮುತ್ಯಾಲಮ್ಮ ದೇವಿ, ಶ್ರೀ ಮಹೇಶ್ವರಮ್ಮ ದೇವಿ, ಶ್ರೀ ಓಂ ಶಕ್ತಿ ತಾಯಿಯ ಅನುಗ್ರಹದಿಂದ ಈ ಬಾರಿ ಮೊದಲನೇ ವರ್ಷದ ಕರಗ ಮಹೋತ್ಸವ, ಈಗಾಗಲೇ ಕರಗ ಮಹೋತ್ಸವದ ಆಯೋಜನೆ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಕರಗ ಆಯೋಜಿತ ಬಗ್ಗೆ ಪ್ರಮುಖ ರೂವಾರಿಗಳಾದ ನಮ್ಮ ಯಜಮಾನ ಮುನಿತಾಯಪ್ಪನವರು ಹಾಗೂ ಕುಲದ ಗೌಡರಾದ ಮುನಿನಾರಾಯಣಪ್ಪನವರು ಹಾಗೂ ನಮ್ಮ ಕರಗದ ಪೂಜಾರಿ ನಾರಾಯಣರವರು ಕರಗವನ್ನು ತಲೆಯ ಮೇಲೆ ಶಿರದ ಮೇಲೆ ಧರಿಸಿ ಸುಮಾರು 8 ಕಿಲೋಮೀಟರ್ಗಳು ಸುಮಾರು 5 ತಾಸುಗಳವರೆಗೆ ಎಲ್ಲ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಣೆ ಮಾಡಿ ಪ್ರತಿಯೊಬ್ಬರ ಮನೆಯಲ್ಲಿ ಪೂಜೆಯನ್ನು ಸ್ವೀಕರಿಸಿ ಅವರಿಗೆ ಆಶೀರ್ವಾದವನ್ನು ಮಾಡಿ ತದನಂತರ ದೇವಸ್ಥಾನಕ್ಕೆ ಬಂದು ಸೇರುವ ಸಲುವಾಗಿ ಈ ತಾಯಿ ಪ್ರಪ್ರಥಮ ಬಾರಿಗೆ ಶ್ರೀ ಮುತ್ಯಾಲಮ್ಮ ದೇವಿಯ ಕರಗ ಮಹೋತ್ಸವ ಆಯೋಜನೆ ಮಾಡಿರುತ್ತೇವೆ. ಈ ಕರಗ ಮಹೋತ್ಸವಕ್ಕೆ ಗ್ರಾಮದ ಪ್ರತಿಯೊಬ್ಬರು ಹಾಗೂ ಸುತ್ತಮುತ್ತಲಿನ ಸಮಸ್ತ ಗ್ರಾಮಸ್ಥರ ಸಹಕಾರದಿಂದ ಈ ಕರಗ ಮಹೋತ್ಸವ ಅತ್ಯಂತ ವಿಜೃಂಭಣೆಯಾಗಿ ಜರುಗಲು ಎಲ್ಲರ ಸಹಕಾರ ನೀಡಿರುತ್ತಾರೆ. ಅದೇ ರೀತಿ ನಮ್ಮ ಕರಗ ಮಹೋತ್ಸವದ ಕೇಂದ್ರ ಬಿಂದುವಾದ ನಾರಾಯಣ ಅಲಿಯಾಸ್ ಕುಮ್ಮೀರವರು ಇದೇ ಪ್ರಪ್ರಥಮ ಬಾರಿಗೆ ಕರಗವನ್ನು ಹೊತ್ತು ಪಾಲ್ನಹಳ್ಳಿ ಹಾಗೂ ಪಾಲ್ನಹಳ್ಳಿ ಸುತ್ತಮುತ್ತಲಿನ ಗ್ರಾಮಗಳಾದ ಪಾಲ್ನಹಳ್ಳಿ ತೋಟಗಳು, ವಿನಾಯಕನಗರ, ಪಾಲ್ನಹಳ್ಳಿಯ ಪಕ್ಕದಲ್ಲಿರುವ ದ್ವಾರಕನಗರ ಹಾಗೂ ಕಟ್ಗೆನಹಳ್ಳಿಯ ದೊಡ್ಡಮ್ಮ ದೇವಸ್ಥಾನದ ಬಳಿ ಸುಮಾರು 8 ಕಿಲೋಮೀಟರ್ಗಳ ತಾಸು ಶಿರದ ಮೇಲೆ ಕರಗವನ್ನು ಧರಿಸಿ ಎಲ್ಲ ಸಮಸ್ತ ಗ್ರಾಮಸ್ಥರಿಗೂ ಆಶೀರ್ವಾದವನ್ನು ನೀಡಿ ಗ್ರಾಮ ಹಾಗೂ ಪಾಲ್ನಹಳ್ಳಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಯೋಗಕ್ಷೇಮಕ್ಕೋಸ್ಕರ ಈ ಕರಗ ಮಹೋತ್ಸವವನ್ನು ನಮ್ಮ ಯಜಮಾನ್ ಮುನಿತಾಯಪ್ಪನವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಖಜಾನ್ಸಿಗಳಾದ ಮುನಿಯಪ್ಪ, ಎಮ್ಮಿ ಮಂಜುನಾಥ್ ಹಾಗೂ ಧರ್ಮದರ್ಶಿಗಳಾದ ಚಂದ್ರು, ಶ್ರೀರಾಮಪ್ಪ, ಯಲ್ಲಪ್ಪ, ಶ್ರೀನಿವಾಸ್ ಹಾಗೂ ನಾರಾಯಣ ಹಾಗೂ ಇನ್ನೂ ಹಲವರು ಸೇರಿ ತದನಂತರ ನಮ್ಮ ವ್ಯವಸ್ಥಾಪಕ ಅಧ್ಯಕ್ಷರಾದ ಉದಯ್ ಎಸ್, ಅದೇ ರೀತಿ ರವಿಕುಮಾರ್ ಎಂ ವಿ, ಮುನಿರಾಜು, ಶ್ರೀನಿವಾಸ್ರವರು ಎಲ್ಲರೂ ಹಾಗೂ ಪಾಲ್ನಹಳ್ಳಿ ಸಮಸ್ತ ಗ್ರಾಮಸ್ಥರು ಹಾಗೂ ಪಾಲ್ನಹಳ್ಳಿಯ ಗ್ರಾಮದ ಯುವ ನಮ್ಮ ಚಾಮಿ ಕ್ರಿಸ್ಗೇಲ್ ಅವರ ಟೀಮನ ಯುವಕರು ಎಲ್ಲರೂ ಸೇರಿ ಪ್ರತಿಯೊಬ್ಬರೂ ಸಹ ಈ ಕರಗ ಮಹೋತ್ಸವಕ್ಕೆ ಎಲ್ಲರ ಸಹಕಾರವನ್ನು ನೀಡಿ ಅತ್ಯಂತ ಯಶಸ್ವಿಯಾಗಿ ನೆರವೇರಲು ಕಾರಣಕರ್ತರಾಗಿರ್ತಾರೆ. ಅದೇ ರೀತಿ ನಮ್ಮ ಈ ಕರಗ ಮಹೋತ್ಸವದ ಗುರುಗಳಾದ ಶ್ರೀ ಕೃಷ್ಣಪ್ಪರವರು ಪ್ರಮುಖ ಗಂಟೆ ಪೂಜಾರಿಗಳು ಹಾಗೂ ನಮ್ಮ ಬೆಳ್ಳಂಡೂರಿನ ಮುನಿರಾಜರವರ ಸಾರಥ್ಯದಲ್ಲಿ ಹಾಗೂ ನಮ್ಮ ಈ ಬಾರಿ ಕರಗದ ಪೂಜಾರಿ ಈ ಬಾರಿ ಗಂಟೆ ಪೂಜಾರಿ, ಮುಂದಿನ ಬಾರಿಗೆ ಕರಗದ ಪೂಜಾರಿಯಾದ ನವೀನ್ ಕುಮಾರ್ ಅವರ ಎಲ್ಲರ ಸಹಕಾರದಿಂದ ಈ ಬಾರಿಯ ಮುತ್ಯಾಲಮ್ಮ ದೇವಿಯ ಕರಗ ಅತ್ಯಂತ ವಿಜೃಂಭಣೆ ಹಾಗೂ ಯಶಸ್ವಿಯಾಗಿ ನೆರವೇರಲು ಆ ತಾಯಿಯ ಅನುಗ್ರಹವನ್ನು ಬೇಡುತ್ತಾ ನಾವೆಲ್ಲರೂ ಈ ರಾತ್ರಿ 2 ಗಂಟೆಗೆ ಹೂವಿನ ಕರಗ ಮಹೋತ್ಸವ ಯಾವುದೇ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ಆ ತಾಯಿಯ ಅನುಗ್ರಹದಿಂದ ನೆರವೇರಲು ನಾವೆಲ್ಲರೂ ಆ ತಾಯಿಯನ್ನು ಬೇಡಿಕೊಳ್ಳುತ್ತಾ ಈ ಮಾಧ್ಯಮದ ಮೂಲಕ ಸರ್ವೇ ಜನ ಸುಖಿನೋ ಭವಂತು ಎಂದು ತಿಳಿಸುತ್ತಾ ಎಲ್ಲರಿಗೂ ಆರೋಗ್ಯ ಕ್ಷೇಮ ನೀಡಲೆಂದು ತಾಯಿಯನ್ನು ಬೇಡಿಕೊಳ್ಳುತ್ತಾ ಹೀಗೆ ಪ್ರಥಮ ವರ್ಷದ ಕರಗ ಮಹೋತ್ಸವ ಯಾವುದೇ ವಿಘ್ನಗಳಿಲ್ಲದೆ ಜರುಗಲೆಂದು ಆ ತಾಯಿಯನ್ನು ಬೇಡಿಕೊಳ್ಳುತ್ತೇವೆ. ಒಂದೇ ಮಾತರಂ. ಜೈ ದ್ರೌಪದಮ್ಮ ತಾಯಿ ಪ್ರಸನ್ನದ ಶ್ರೀ ಮುತ್ಯಾಲಮ್ಮ ದೇವಿಯ ಪ್ರಥಮ ವರ್ಷದ ಕರಗ ಮಹೋತ್ಸವ ಪಾಲ್ನಹಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರಿ ಹಾಗೂ ಹೊನ್ನಿಕುಲ ಭಕ್ತ ಮಂಡಳಿ ಪಾಲ್ನಹಳ್ಳಿ ಹಾಗೂ ಪಾಲ್ನಹಳ್ಳಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಜನತೆ ಸೇರಿ ದಿನಾಂಕ 3/5/2025 ಹಸಿ ಕರಗ ಬಹಳ ವಿಜೃಂಭಣೆಯಿಂದ ಎಲ್ಲ ಗ್ರಾಮಸ್ಥರ ಒಂದು ಸಹಭಾಗಿತ್ವದಲ್ಲಿ ಎಲ್ಲರ ಒಂದು ಏನಂತಾರಂದರೆ ಎಲ್ಲರ ಒಂದು ಪ್ರೋತ್ಸಾಹದಿಂದ ರಾತ್ರಿ ವಿಜೃಂಭಣೆಯಾಗಿ ಹಸಿ ಕರಗ ಯಶಸ್ವಿಯಾಗಿ ನಡೆಯಿತು. ತದನಂತರ 4/5/2025 ಭಾನುವಾರ ರಾತ್ರಿ ಎಲ್ಲರೂ ಸೇರಿ ಯಾವುದೇ ಕುಲ ಮತ ಭೇದ ಇಲ್ಲದೆ ಎಲ್ಲ ಜನಾಂಗದವರು ಶ್ರೀ ಮುತ್ಯಾಲಮ್ಮ ದೇವಿಗೆ ಅದ್ದೂರಿಯಾಗಿ ದೀಪೋತ್ಸವ ಮುಗಿದಿದೆ. ಅದೇ ರೀತಿ 5/5/2025 ಸೋಮವಾರ ರಾತ್ರಿ 2 ಗಂಟೆಗೆ ಹೂವಿನ ಕರಗ ಮಹೋತ್ಸವ ಇರುವುದರಿಂದ ಗ್ರಾಮದ ಪ್ರತಿಯೊಬ್ಬರು ಹಾಗೂ ಕುಲಬಾಂಧವರು ಎಲ್ಲರೂ ಸೇರಿ
ಬಹಳ ಅದ್ಧೂರಿ ಹಾಗೂ ವಿಜೃಂಭಣೆಯಿಂದ ಇದೇ ಪ್ರಪ್ರಥಮ ವರ್ಷದ ಕರಗ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತೀವಿ. ಈ ಆಚರಣೆ ಅನುಗುಣವಾಗಿ ನಮ್ಮ ಗ್ರಾಮದ ಗ್ರಾಮಸ್ಥರು ಹಾಗೂ ಕುಲದ ಯಜಮಾನರಾದ ಮುನಿತಾಯಪ್ಪನವರು ಹಾಗೂ ಕುಲದ ಗೌಡಪ್ಪನವರಾದ ಮುನಿನಾರಾಯಣಪ್ಪನವರು ಹಾಗೂ ಕನ್ವೀನರ್ಗಳು, ಧರ್ಮದರ್ಶಿಗಳು ಹಾಗೂ ಪಾಲ್ನಳ್ಳಿ ಗ್ರಾಮಸ್ಥರು ಹಾಗೂ ನಮ್ಮ ಪಾಲ್ನಳ್ಳಿ ವಕೀಲರಾದ ಶ್ರೀನಿವಾಸರವರ ನೇತೃತ್ವದಲ್ಲಿ ಬಹಳ ಅದ್ಧೂರಿಯಾಗಿ ಯಾವುದೇ ಕುಲ ಮತ ಭೇದವಿಲ್ಲದೆ ನಮ್ಮ ಊರು ಹಾಗೂ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಿಗೆ ಒಳ್ಳೆ ಶುಭವಾಗಲಿ ಅಂತ ನಾವು ತಾಯಿ ಮುತ್ಯಾಲಮ್ಮ ಕರಗ ಮಹೋತ್ಸವವನ್ನು ಹಮ್ಮಿಕೊಂಡಿರುತ್ತೇವೆ. ಈ ಕರಗ ಮಹೋತ್ಸವಕ್ಕೆ ಪಾಲ್ನಳ್ಳಿಯ ಸಮಸ್ತ ಕುಲ ಬಾಂಧವರು, ಸಮಸ್ತ ನಾಗರಿಕರು ಬಹಳ ಪ್ರೋತ್ಸಾಹ ನೀಡಿ ಈ ತಾಯಿ ಕರಗ ಮಹೋತ್ಸವ ಅದ್ಧೂರಿಯಾಗಿ ನಡೆಸಲು ಎಲ್ಲರಿಗೂ ಪ್ರೋತ್ಸಾಹ ನೀಡಿದ್ದಾರೆ. ಎಲ್ಲರಿಗೂ ನಮ್ಮ ಗ್ರಾಮದ ಪರವಾಗಿ ಹಾಗೂ ನಮ್ಮ ಗ್ರಾಮದ ಮುಖಂಡರುಗಳ ಪರವಾಗಿ, ನಮ್ಮ ಗ್ರಾಮಸ್ಥರ ಪರವಾಗಿ, ಸುತ್ತಮುತ್ತಲಿನ ಎಲ್ಲರಿಗೂ ಈ ಕರಗ ಮಹೋತ್ಸವಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮ ಮಾಧ್ಯಮದ ಮೂಲಕ ಕೇಳ್ಕೊತೀವಿ. ಇಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ನಮ್ಮ ಶ್ರೀನಿವಾಸರವರು ವಕೀಲರು ಹಾಗೂ ನಮ್ಮ ಶ್ರೀನಿವಾಸರವರು, ಶ್ರೀನಿವಾಸರವರು, ರವಿಕುಮಾರ್, ಹಾಗೆ ಮುನ್ರಾಜು, ಮನು, ಯಲ್ಲಪ್ಪಣ್ಣನವರು ಈ ಕರಗ ಮಹೋತ್ಸವಕ್ಕೆ ಪ್ರತಿಯೊಬ್ಬರು ತಮ್ಮ ತನು ಮನ ಧನ ಅರ್ಪಣೆ ಮಾಡಿ ಅನ್ನದಾನವನ್ನು ಸಹ ಏರ್ಪಡಿಸಿ ಎಲ್ಲರೂ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಲು ಎಲ್ಲರೂ ಪ್ರೋತ್ಸಾಹ ನೀಡಿರುತ್ತಾರೆ. ಅವರೆಲ್ಲರಿಗೂ ನಮ್ಮ ಕುಲದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಈ 8 ಪಲ್ಲಕ್ಕಿಗಳಲ್ಲಿ 9 ದೇವತೆಗಳನ್ನು, ಉತ್ಸವ ಮೂರ್ತಿಗಳನ್ನು ಕರೆಸಿರುತ್ತೇವೆ. ಹಾಗೂ 2 ಗಂಟೆ ರಾತ್ರಿಗೆ ಶ್ರೀ ಮುತ್ಯಾಲಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವ ಹೊತ್ತಂಥ ಪೂಜಾರಿ ನಾರಾಯಣ ರವರು ಕರಗವನ್ನು ಹೊತ್ತು ಗ್ರಾಮದ ಪ್ರಮುಖ ದೇವಸ್ಥಾನಗಳು ಹಾಗೂ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪ್ರತಿಯೊಬ್ಬರ ಮನೆ ಬಳಿ ಹೋಗಿ ಅವರ ಪೂಜೆಯನ್ನು ಸ್ವೀಕರಿಸಿ ಅವರ ಇಷ್ಟಾರ್ಥಗಳ ಸಿದ್ಧಿಸಲೆಂದು ತಾಯಿ ಅನುಗ್ರಹವನ್ನು ಪಡೆಯಲು ಪಾಲ್ನಳ್ಳಿ ಗ್ರಾಮಸ್ಥರು ಬಹಳ ಕಾತುರದಿಂದ ಕಾಯ್ತಾ